ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಶ್ ಅವರು ಟಾಕ್ಸಿಕ್ ಅಂಡ್ ರಾಮಾಯಣ ಈ ಎರಡೂ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಮೊನ್ನೆ ರಾಮಾಯಣ ಫಿಲಂನ ಟ್ರೈಲರ್ ಲಾಂಚ್ ಇವೆಂಟ್ ಆದ್ಮೇಲೆ ಯಶ್ ಅವರ ಮೇಲೆ ಬಾಲಿವುಡ್ ಅಲ್ಲಿ ನೆಗೆಟಿವ್ ಪಿಯರ್ ಶುರುವಾಗಿದೆ. ಅದು ಯಾಕೆ ಏನು ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಶ್ ಅವರ ಮೇಲೆ ಕೇಳಿ ಬರ್ತಾ ಇರುವಂತ 3 ನೆಗೆಟಿವಿಟಿಲಿ ಮೊದಲನೇದು ಯಾವುದು ಅಂತಂದ್ರೆ, ಮೊನ್ನೆ ರಾಮಾಯಣ ಟ್ರೈಲರ್ ಈವೆಂಟ್ ಅಲ್ಲಿ ರಾಮನ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ರಣಬೀರ್ ಕಪೂರ್ ಅವ್ರಿಗೆ ಯಾವುದೇ ರೀತಿಯ ಸ್ಪೆಷಲ್ ಎಂಟ್ರಿ ಇರಲಿಲ್ಲ. ಬಟ್ ಯಶ್ ಅವ್ರಿಗೆ ಒಂದು ಸ್ಪೆಷಲ್ ಎಂಟ್ರಿ ಇತ್ತು. ಸೊ ಇದನ್ನ ಪಾಯಿಂಟ್ ಔಟ್ ಮಾಡಿದಂತ PR ಟೀಮ್ ರಾವಣನ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಯಶ್ಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಬೇಕು, ರಾಮನ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ರಣಬೀರ್ ಅವ್ರಿಗೆ ಯಾಕೆ ಇದು ಇರಲಿಲ್ಲ. ಯಶ್ ಅವರು ರಾಮಾಯಣ ಫಿಲಮ್ ಅಲ್ಲಿ ಕೇವಲ 1 ಕೋಟಿ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ ಆಗಿ ತಮ್ಮ ವ್ಯಾಲ್ಯೂನ ಮತ್ತೆ ಪಬ್ಲಿಸಿಟಿನ ರಾಮಾಯಣ ಫಿಲಮ್ ಇಂದ ಇವರು ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇಲ್ಲಿ ಏನಪ್ಪಾ ಅನ್ಸಿದ್ದು ಅಂದ್ರೆ, ಯಶ್ ಅವ್ರಿಗೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆಡಿಯನ್ಸ್ ಮೋರ್ ಎಕ್ಸೈಟ್ ಆಗಿದ್ದೆ ಇಲ್ಲಿ ರಾವಣನ ಕ್ಯಾರೆಕ್ಟರ್ಗೆ. ಇನ್ನು ಎರಡನೆಯ ನೆಗೆಟಿವಿಟಿ ಏನು ಅಂತಂದ್ರೆ, ಯಶ್ ಅವರು ರಾವಣನಾಗಿ ಆಕ್ಟ್ ಮಾಡಿರುವಂತ ಟ್ರೈಲರ್ ಕ್ಲಿಪ್ ಲೀಕ್ ಆಗಿತ್ತು ಅಂಡ್ ಅದರಲ್ಲಿ ಯಶ್ ಅವರು ಗಡ್ಡ ಬಿಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ತನಕ ಬಂದಿರುವಂತ ಓಲ್ಡ್ ಫಿಲಮ್ಸ್ ಅಥವಾ ಸೀರಿಯಲ್ಸ್ ಗಳಲ್ಲಿ ಎಲ್ಲೂ ಕೂಡ ರಾವಣನ ಕ್ಯಾರೆಕ್ಟರ್ ಮಾಡಿದವರು ಯಾರು ಕೂಡ ಗಡ್ಡ ಬಿಟ್ಟಿರ್ಲಿಲ್ಲ. ಬಟ್ ಯಶ್ ಅವರು ಬಿಟ್ಟಿದ್ದಾರೆ. ಈ ಹಿಂದೆ ಪ್ರಭಾಸ್ ಅವರ ಆದಿಪುರುಷ್ ಫಿಲಮ್ ಅಲ್ಲಿ ಸೈಫ್ ಅಲಿ ಖಾನ್ ಕೂಡ ಗಡ್ಡ ಬಿಟ್ಟಿದ್ರು. ಹಾಗೆ ಯಶ್ ಅವರು ಗಡ್ಡ ಬಿಟ್ಟಿದ್ದಾರೆ ಅಂತ ಹೇಳಿ ಇವರಿಬ್ರಿಗೆ ಕಂಪೇರ್ ಮಾಡಿ ನೆಗೆಟಿವ್ ಟ್ರೋಲ್ ನ ಮಾಡ್ತಾ ಇದ್ದಾರೆ. ಇನ್ನು 3ನೇ ರೀಸನ್ ಏನು ಅಂತಂದ್ರೆ, ಟಾಕ್ಸಿಕ್ ಫಿಲಮ್ ಅಲ್ಲಿ ಯಶ್ ಅವರು ಒಬ್ಬ ಟಾಕ್ಸಿಕ್ ಪ್ಲೇ ಬಾಯ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿಬಿಟ್ಟು ರಾಮಾಯಣ ಅನ್ನೋ ಒಂದು ಡಿವೈನ್ ಫಿಲಮ್ ಅಲ್ಲಿ ಇವರು ಸಡನ್ಲಿ ರಾವಣ ಅನ್ನೋ ಒಂದು ಕ್ಯಾರೆಕ್ಟರ್ ನ ಮಾಡಿದ್ರೆ ಅದನ್ನ ಆಡಿಯನ್ಸ್ ಹೇಗೆ ಒಪ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿ ಸ್ವಲ್ಪ ಜನ ಟ್ರೋಲ್ ನ ಮಾಡ್ತಾ ಇದ್ದಾರೆ. ಅದೇನೇ ಆಗ್ಲಿ, ಯಶ್ ಅವ್ರಿಗೆ ದುಶ್ಮನ್ ಕಾ ಹಾಯ್ ಅಂದ್ರೆ ಬಾಲಿವುಡ್ ತುಂಬಾ ಹಾಯ್ ಅನ್ನೋ ಹಾಗೆ ಆಗಿದೆ. ಅಂಡ್ ಈ 2 ಫಿಲಮ್ ರಿಲೀಸ್ ಆಗೋದಕ್ಕೆ ಇನ್ನ ಟೈಮ್ ಇದೆ. ಅಷ್ಟರಲ್ಲಿ ಈ ನೆಗೆಟಿವ್ PRs ಇನ್ನ ಏನೇನ್ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಮತ್ತೆ ನಿಮ್ಗೆ ಈ ನೆಗೆಟಿವ್ PRs ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಇದರಿಂದ ಯಶ್ ಅವರ ಕ್ರೇಜ್ ನ ಕಮ್ಮಿ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.